ನಾಥೋರಾಮ್ ಗೋಡ್ಸೆ. ಈಗೀಗ ಕಳ್ಳನ ಮಕ್ಕಳು ಇವ್ರು ದೇವ್ರ ಗುಡಿ ಕಟ್ಸ್ಯಾರ. ಒಂದು ಅವ್ರ ಮನದೇವರು ಬಿಜೆಪಿಯವರು ಮನದೇವರು. ಈಗ ಅವ ಇನ್ನೊಬ್ಬ ಬೂಟ್ ಬೇಕಿದ್ದವ, ಬ್ರಿಟಿಷರ್ ಬೂಟು ಜೈಲ್ನಾಗಿದ್ದಾಗ. ಯಾರು? ಮಿಸ್ಟರ್ ಸಾವರ್ಕರ್. ಅವನು ಜಯಂತಿ ಮಾಡ್ತಾರೆ, ಅವ್ನು ಸರ್ಕಲ್ ಕಟ್ಟಿಸ್ತಾರೆ. ಇವರು ನಾಚಿಕೆ ಮಾನ ಮರ್ಯಾದೆ ಐತೆ ಈ ಭಾರತೀಯ ಜನತಾ ಪಕ್ಷದವ್ರಿಗೆ. ಒಬ್ಬ ಗೋಡ್ಸೆನ ದೇವ್ರ ಗುಡಿ ಕಟ್ಟಿಸ್ತಾರ. ಮಹಾತ್ಮ ಗಾಂಧೀಜಿಯವ್ರನ್ನ, ಮಹಾತ್ಮನ ಬಾಪೂಜಿನ ಕೊಂದಂತವನ್ನ ಇವ್ರು ಪೂಜೆ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವ್ರು ಏನ್ ಮಾಡ್ರಂತ ಮಾತಾಡ್ತಾರೆ ಇವರು. ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶದ ಮೇಲೆ ಇವ್ರ ಗೌರವ ಐತೇನ್ರಪ್ಪ? ನಾಥೋರಾಮ್ ಬೇಕು, ಕೊಡ್ಸೇಬೇಕಾ? ಮಹಾತ್ಮ ಗಾಂಧೀಜಿಯವ್ರು ಬೇಕಾ? ಮಹಾತ್ಮ ಗಾಂಧೀಜಿಯವರು ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಕ್ಕೆ ತಮ್ಮ ಜೀವನ ತ್ಯಾಗ ಮಾಡಿದ್ರು. ಸರ್ವಸ್ವತ ಎಲ್ಲ ಹೆಂಡತಿ ಬಿಟ್ರು, ಮಕ್ಕಳು ಬಿಟ್ರು, ಮನಿ ಬಿಟ್ರು, ಎಲ್ಲ ಬಿಟ್ಟು ತುಂಡು ಬಟ್ಟಿ ಮೇಲೆ ಅಡ್ಡಾಡಿದ್ರು ಪಾಪ. ಇವರು ಆ ನಾಥೋರಾಮ್ ಗೋಡ್ಸೆ RSS ಸಂಘಟನೆಗಿದ್ದಾವ. ಏನು ರಾಷ್ಟ್ರೀಯ ಏನ್ರಿ ಅದು ಸ್ವಯಂ ಸೇವಕ ಸಂಘ ಅಂತ ಸುಡುಗಾಡ. ಎಲ್ಲೈತಪ್ಪ ಸಂಘ ನಿಮ್ಮದು? ಗಂಡ ಮಕ್ಕಳ ಒಂದ್ ನಾಯಿ ಮರಿಯನ್ನ ಸತ್ತವಳು ದೇಶಕ್ಕೆ. ನೀವ್ ಯಾವಾಗ ಹುಟ್ಟುಕೊಂಡ್ರಿ ಈ ದೇಶದಾಗ ನಮ್ಗೆ ಗೊತ್ತೈತಿ. ನೀವು ಬಹಳ ಕಿಶಾಕ್ ಹೋಗ್ಬೇಡ್ರಿ, ನಮ್ಗೆಲ್ಲ ಗೊತ್ತದವು. ನಾವು ಬೇಕಂತ ಮಾಡಿ ನಿಮ್ಗೆ ಉತ್ತರ ಕೊಡಕ ಮಾಡಿ ಈ ಕಾರ್ಯಕ್ರಮ. ಇದು ಭಾರತೀಯರ ಕಾರ್ಯಕ್ರಮ, ಭಾರತ ದೇಶದ ಕಾರ್ಯಕ್ರಮ. ನಾವು ಸರ್ವ ಜನಾಂಗದ ಶಾಂತಿಯ ತೋಟ. ಇವತ್ತು ಪವಿತ್ರವಾದ ಕಾರ್ಯಕ್ರಮ ನೋಡಿದ್ರಲ್ಲ, ಅವ್ರ ಪ್ರಾರ್ಥನೆ ಪ್ರಾರಂಭ ಆಯ್ತು. ಇವತ್ತು ಆಕಾಶದಿಂದ ಆ ಭಗವಂತನೇ ಇವತ್ತು ಅವರಿಗೆ ಪುಷ್ಪ ರೂಪದಲ್ಲಿ ಏನು ಪವಿತ್ರಗೊಳಿಸಿದ ವೇದಿಕೆನೇ ಇವತ್ತು. ನೋಡಿದ್ರಿ ಎಷ್ಟು ಜನ ನಮ್ಮ ಹಿಂದೂ ಧರ್ಮದವರು, ನಮ್ಮ ಇಸ್ಲಾಂ ಧರ್ಮದವರು, ಬೌದ್ಧ ಧರ್ಮದವರು, ನಮ್ಮ ಜೈನ ಧರ್ಮ, ಇವೆಲ್ಲ ಧರ್ಮಗಳು ನಮ್ಮ ದೇಶದಲ್ಲಿ ಅದಾವ. ಅವತ್ತೇನು ಮಹಾತ್ಮ ಗಾಂಧೀಜಿಯವರು ಗೊತ್ತಿರಲಿಲ್ಲ ಈ ದೇಶದ ಪರಿಸ್ಥಿತಿಯನ್ನು. ಅದಕ್ಕೆ ಅವ್ರು ಹಾಗಾದ್ರೆ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್. ಅವ್ರು ಕಂಡಂತ ರಾಮನ ಬೇರೆ, ಇವ್ರು ಕಾಣಂತ ರಾಮನ ಬೇರೆ. ಇವರು ದೇಶ ಒಡೆಯ ರಾಮನನ್ನ ಹುಡುಕೊಂಡ್ರ, ಆದ್ರೆ ಮಹಾತ್ಮ ಗಾಂಧೀಜಿಯವರ ಕಂಡಂತ ರಾಮ ನಮಗೆ ಬೇಕಾಗಿದೆ, ನಮಗೆ ಅವಶ್ಯಕತೆ ಇದೆ, ನಿಮಗೆ ಅವಶ್ಯಕತೆ ಇದೆ ಈ ದೇಶವನ್ನು ಒಗ್ಗೂಡಿಸ್ಕೊಂಡು ಹೋಗೋದಕ್ಕೆ. ಆ ರಾಮ ಬೇಡ ನಮಗೆ. ಕಟ್ಟಕತೆ ರಾಮ ಬೇಡ. ನಮಗೆ ಮಹಾತ್ಮ ಗಾಂಧೀಜಿಯವರ ಕಂಡಂತ ರಾಮ, ರಾಮ ಸ್ವರಾಜ್ಯ, ಗ್ರಾಮ ಸ್ವರಾಜ್ಯ ಇವತ್ತು ಬೇಕಾಗಿದೆ ಬಂಧುಗಳ. ಅದಕ್ಕೆ ಇವತ್ತು ದೇಶವನ್ನ ಮಹಾತ್ಮನನ್ನ ಕೊಂದಂತವ್ರನ್ನ ದೇವ್ರ ಗುಡಿ ಕಟ್ತಾರಂದ್ರೆ ಇವ್ರು ಯಾರು ಬಿಡ್ತಾರಪ್ಪ? ಬ್ರಿಟಿಷರು ಬೂಟ್ ಬೇಕಿದವನ್ನ ಸರ್ಕಲ್ ಮಾಡ್ತಾರೆ. ಇಲ್ಕಲ್ಲಾಗ ಒಂದು ಐತಿ. ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಐತೆ ಇವ್ರಿಗೆ, ಭಾರತೀಯ ಜನತಾ ಪಕ್ಷದವ್ರಿಗೆ. ಅದಕ್ಕೆ ಈ ದೇಶವನ್ನು ಒಡೆಯೋದಕ್ಕಾಗಿ ಬಂದಾರು. ಮತ್ತು ಪವಿತ್ರವಾದ ಸಂವಿಧಾನ, ನಮ್ಮ ಭಾರತ ದೇಶದ ಸಂವಿಧಾನ, ಎಷ್ಟು ವಿಚಾರಗಳನ್ನು ಇಟ್ಕೊಂಡು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನವನ್ನ ರಚನೆ ಮಾಡಿದ್ರು. ಎಷ್ಟು ದೇಶಗಳನ್ನ ಅಡ್ಡಾಡಿದ್ರು, ಎಷ್ಟು ಧರ್ಮಗಳನ್ನ ಸಂದರ್ಶನ ಮಾಡಿದ್ರು. ಅದಕ್ಕೆ ಬಿಡು 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 ಹೋಗಿ ಬಿಡು 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 ಅಭಿಮಾನಿ ಬಿಡೋವ ಬಿಡೋ. ಸುಮ್ ಕುಂದ್ರ ಏಟ್ ಕಾರ್ಬಾರ ಮಾಡ್ತೀರಿ ಎಲ್ಲಾರು? ಪಾಪ ಒಂದಿಟ್ಟು ಯಾರಿಗೆ ಬೇಯ ಅನ್ನಕತ್ತನ ಅವ್ ಬೈತೀನಿ, ತಡಿ ಚೋಟ್ನೆ ಬೈತೀನಿ ಅವ್ರಿಗೆ, ಅರಬಿನ ಬೀಸ್ತೀನಿ ಅವ್ನು ಇವತ್ತು. ಸುಮ್ಮನೆ ಏನು ಎಲ್ಲಿ ಐತಿನೋ ಮನೆ ಮಾಡ್ತೀನಿ ನಾನು. ಗೋಡ್ಸೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ತರುವಂತ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಚಿಂತನೆಯಲ್ಲಿ ಐತಿ, ಅಣ್ಣ ಬಸವಣ್ಣನವರ ಚಿಂತನೆ ಐತಿ. ಅಲ್ಲಿ ಸಂವಿಧಾನದೊಳಗ ಒಂದೇ ಇಟ್ಕೊಂಡಿಲ್ಲ ಅವರು. ಈ ಭೂಮಿ ಮೇಲೆ, ಪವಿತ್ರವಾದ ಭೂಮಿ ಮೇಲೆ ಏನು ನಡೆದಾಡಿ ಭೂಮಿಯನ್ನ ಪವಿತ್ರಗೊಳಿಸಿದಂತ ಎಲ್ಲ ಪ್ರವಾದಿಗಳ ಒಂದು ಅನುಭವವನ್ನು ತಗೊಂಡು
ಈ ಭಾರತದ ಸಂವಿಧಾನವನ್ನ ಬರೀಲಾಗಿದೆ ಬಂಧುಗಳೇ, ಭಾರತದ ಸಂವಿಧಾನವನ್ನು ಬರೀಲಾಗಿದೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.